PMC ಚಾನಲ್ಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪದ್ಮಾವತಿ ಅಂದ್ಬಿಟ್ಟು. ನಾನು 1 ವರ್ಷದಿಂದ ಪಿರಮಿಡ್ಗೆ ಬರ್ತಾಯಿದ್ದೀನಿ, ಧ್ಯಾನ ಕೇಂದ್ರಕ್ಕೆ. ನಾವು ಬೆಳಗ್ಗೆ 4 ಗಂಟೆಗೆ ಬಂದರೆ 7 ಗಂಟೆವರೆಗೂ ಧ್ಯಾನ ಮಾಡ್ತಾಯಿರ್ತೀವಿ. ಇದರಿಂದ ತುಂಬ ಅನುಕೂಲ ಆಗಿದೆ. ಬಿಡದೇನೆ 5 ಅವರ್ 6 ಅವರ್ ಕೂತು ನಾವು ಧ್ಯಾನ ಮಾಡ್ತೀವಿ. ಧ್ಯಾನದಿಂದ ತುಂಬಾ ಒಳ್ಳೆಯದಾಗಿದೆ. ಮತ್ತು ನಾವೇನು ಅನ್ಕೊಂತೀವೋ ಅದನ್ನು ಸಾಧನೆ ಮಾಡ್ಬೋದು. ಸ್ಟಾರ್ಟಿಂಗು ನಾನು ಕೂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಒಂದು 10 ನಿಮಿಷ ಅರ್ಧ ಗಂಟೆ ಕೂತ್ಕೊಂಡ್ರೇ ಎಷ್ಟೋ ಹಿಂಸೆ ಅನ್ನಿಸ್ತಾಯಿತ್ತು. ಈಗ ನಾನು ಧ್ಯಾನ ಮಾಡ್ತಿದ್ರೆ ಮತ್ತೆ ಮಾಡಬೇಕು ಅನಿಸುತ್ತೆ. ಧ್ಯಾನದಿಂದ ತುಂಬ ಒಳ್ಳೆಯದಾಗಿದೆ. ಆವಾಗ ಎಷ್ಟೇ ಕೆಲಸ ಇದ್ರೂ ಕೆಲಸಗಳಾಗ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ವೇಸ್ಟಾಗಿ ಕಾಲ ಕಳೀತಾ ಇದ್ವಿ. ಈಗ ಧ್ಯಾನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಏನೇ ಕೆಲಸ ಆಗಲಿ ಬೇಗ ಮಾಡ್ಬೋದು. ಇಷ್ಟು ಟೈಮ್ ನಾನು ಪಿರಮಿಡ್ಗೆ ಬರಬೇಕು ಅನ್ನೋದಾದರೆ ಅಷ್ಟು ಟೈಮ್ ಬರೋದು, ಮತ್ತು ಧ್ಯಾನ ಮಾಡೋದು, ಮತ್ತು ಯೋಗ ಮಾಡೋದು. ನಮಗೇನೇ ಮನಸ್ಸು ನೋವಿದ್ರೂ ಧ್ಯಾನದಲ್ಲಿ ತೊಡಗಿದ್ರೆ ಅಲ್ಲಿ ನೋವೇ ಇರೋಲ್ಲ. ಇಲ್ಲಿ ಸಮಸ್ಯೆಗಳು ನಮ್ಮ ಹತ್ರ ಯಾವುದು ಸಹ ನಮ್ಮ ಹತ್ರ ಹುಡಿಕೊಂಡು ಬರೋಲ್ಲ. ಒಂದು ಮಾತಿರ್ಬೋದು, ಕತೆ ಇರ್ಬೋದು, ಒಂದು ಜಗಳಗಳೇ ಇರ್ಬೋದು, ನಮ್ಮನ್ನು ಯಾವತ್ತೂ ಹುಡಿಕೊಂಡು ಯಾವ ಸಮಸ್ಯೆನೂ ಬರೋಲ್ಲ. ನಾವೇ ಹುಡಿಕೊಂಡು ಸಮಸ್ಯೆನ ಅಲ್ಲಿಗೆ ತೊಗೊಂಡೋಗ್ತಾಯಿದ್ವಿ. ಈಗ ಆ ಒಂದು ರೀತಿ ಇಲ್ಲ. ನಮ್ಮ ಮನಸ್ಸಿಗೆ ಯಾವ ರೀತಿ ನೆಮ್ಮದಿ ಬೇಕೋ ಅದನ್ನು ನಾವೇ ತಂದ್ಕೋಬೋದು. ಸುಮ್ಮನೆ ಏನೋ ಮಾತಾಡೋದು, ವೇಸ್ಟಾಗಿ ಕಾಲ ಕಳೆಯೋದು, ಅದಕ್ಕಿಂತ ಧ್ಯಾನದಿಂದ ತುಂಬ ಒಳ್ಳೆಯದಿದೆ. ಆರೋಗ್ಯಗಳ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕಾಯಿಲೆಗಳು ಕಮ್ಮಿನೇ ಧ್ಯಾನಕ್ಕೆ, ಅದಕ್ಕೂ ದೂರ. ಹಂಗಾಗಿ ಎಲ್ಲರೂ ಧ್ಯಾನ ಮಾಡೋದ್ರಿಂದ ಯಾವುದೇ ಒಂದು ಸಮಸ್ಯೆನೂ ಬರೋಲ್ಲ. ಮತ್ತು ನಾವೇನು ಅನ್ಕೊಂತೀವೋ ಪ್ರಕೃತಿ ಮಾತೆಗೆ ಆ ರೀತಿ ನಾವು ನೆನೆಸ್ಕೊಂಡು ಧ್ಯಾನ ಕೂತ್ಕೊಂಡ್ರೆ ನಮ್ಗೆ ಯಾವ ನೋವು ಇರೋಲ್ಲ, ಯಾವ ಯೋಚನೆಗಳು ಇರೋಲ್ಲ. ಯಾವುದೇ ಒಂದೊಂದು ಸಮಸ್ಯೆನೂ ಬೆನ್ನಲ್ಲಿ ಕೂದಲು ತೆಗ್ದ ಹಾಗೆ ಒಂದೊಂದೇ ನಿವಾರಣೆ ಆಗ್ತಾ ಇರುತ್ತೆ. ನಮಗೆ ಎಷ್ಟೋ ಸಮಸ್ಯೆಗಳಿದ್ವು, ಆ ಸಮಸ್ಯೆಗಳು ಎಷ್ಟು ಬೇಗ ಪರಿಹಾರ ಆಗಿದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ನಾವು ಯಾರಿಗೋ ಒಬ್ರಿಗೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ವಿ. ಆ ಯಪ್ಪನಿಗೆ ನಾನು ದುಡ್ಡು ಕೇಳಿದ್ರೆ ಸಾಕು, ಅಯ್ಯೋ ಬಿಡಮ್ಮ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಏನೋ ಮಾತಾಡ್ತಿದ್ರು. 2 ಲಕ್ಷ ಅದು ನಂದು ಸಹ ದುಡ್ಡಲ್ಲ, ಅದು ಬೇರೆಯವ್ರ ದುಡ್ಡು. ಹಂಗಾಗಬೇಕಾದ್ರೆ ನಾನು ಬಂದು 6 ಗಂಟೆಗೆ ಬಂದು ಕೂತು ಧ್ಯಾನ ಮಾಡಿ, ಏನಪ್ಪ ಈ ಥರ ಆಗೋಯ್ತು ಪತ್ರಿಜಿ ಸರ್, ಏನೇ ಆದ್ರೂ ನೀವೇ ನನಗೆ ಬಗೆಹರಿಸ್ಬೇಕು ಅನ್ನೋ ರೀತಿಲಿ ನಾನು ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ಆ ಯಪ್ಪ ಫೋನ್ ಫೋನ್ ತೆಗ್ದ. ಅವತ್ತು ಒಬ್ಬರು ನನ್ನ ಫ್ರೆಂಡ್ ಇದ್ದರು. ಅಕ್ಕ ನೀನು ಪತ್ರಿಜಿ ಹೆಸರಲ್ಲಿ ನೀನು ಫೋನ್ ಮಾಡು. ಆ ಯಪ್ಪ ಯಾಕೆ ತೆಗಿಯಲ್ಲ ಫೋನು, ನಾನು ನೋಡ್ತೀನಿ ಅಂತ ಅಂದರು. ಹಂಗಾದ್ರೆ ನೀನೇ ಮಾಡಮ್ಮ ನಿನ್ನ ಮೊಬೈಲಿಂದನೇ ಅಂತ ಹೇಳ್ಬಿಟ್ಟು ಮಾಡಿಸಿದ್ಕೆ ಆ ಯಪ್ಪ ತೆಗ್ದು ಸಂಜೆ ಹೊತ್ತಿಗೆ ನಮಗೇನು ಕ್ಲಿಯರ್ ಮಾಡಬೇಕೋ ಅದನ್ನು ಮಾಡಿಕೊಟ್ಟ. ಹಂಗಾಗಿ ಎಲ್ಲರೂ ಒಳ್ಳೆಯದೇ ಆಗುತ್ತೆ ಧ್ಯಾನದಿಂದ. ಯಾವುದೇ ಒಂದು ಸಮಸ್ಯೆನೂ ನಮ್ಮ ಹತ್ರ ಹುಡಿಕೊಂಡು ಬರೋಲ್ಲ. ಸಮಸ್ಯೆಗೆ ನಾವೇ ಹುಡಿಕೊಂಡು ಹೋಗೋದು. ಯಾರ ಹತ್ರ ಏನಿದೆ ಎತ್ತಿದೆ ಒಂದು ಮಾತು ಬರೋದು ಹೋಗೋದು. ನಮ್ಮ ಧ್ಯಾನ ಮಾಡ್ತಾಯಿದ್ರೆ ನಮ್ಗೆ ಯಾವ ಸಮಸ್ಯೆನೂ ನಮ್ಮ ಹತ್ರ ಬರೋಲ್ಲ. ಆರೋಗ್ಯದ ಕಡೆನೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ಇವಾಗ ಯಾವ ರೀತಿ ಧ್ಯಾನ ಮಾಡಬೇಕಾದ್ರೂ ಮಾಡ್ತೀವಿ. ಮತ್ತು ಅಮಾವಾಸ್ಯೆ ಇಲ್ಲಿ ಹುಣ್ಮೇಲಿ ಧ್ಯಾನಗಳಿಗೆ ಹೋಗ್ತೀವಿ, ಟ್ರಕ್ಕಿಂಗ್ಗೆ. ಅಲ್ಲೂ ಸಹ ಕೃಷ್ಣಪ್ಪ ಸರು ಎಲ್ಲ ಫೆಸಿಲಿಟಿನೂ ಒದಗಿಸಿರ್ತಾರೆ. ಏನೋ ಒಂದು ಟ್ರಿಪ್ ಹೋಗಿ ಬಂದಷ್ಟು ಖುಷಿ ಆಗುತ್ತೆ. ಧ್ಯಾನದಿಂದ ತುಂಬ ಒಳ್ಳೆಯದಾಗ್ತಾಯಿದೆ. ಈ PMC ಚಾನಲಲ್ಲಿ ಪಿರಮಿಡ್ ಬಗ್ಗೆ ತುಂಬಾ ಬರ್ತಾ ಇರುತ್ತೆ. ಅದನ್ನು ನೋಡಿದ್ರೆ ನಾವು ಯಾವಾಗ ಧ್ಯಾನ ಮಾಡಬೇಕು, ಯಾವ ರೀತಿ ನಡ್ಕೋಬೇಕು, ಜನಗಳ ಹತ್ರ ಯಾವ ಥರ ವರ್ತನೆ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ನಮಗೆ 3 ವರ್ಷ ನಾವು ಚಾಮುಂಡೇಶ್ವರಿ ವೆಂಕಟೇಶ್ವರನಿಗೆ ಬಂದು 3 ವರ್ಷ ಆಗಿತ್ತು. 3 ವರ್ಷದಿಂದ ಅಯ್ಯೋ ಧ್ಯಾನಕ್ಕೆ ಹೋಗ್ತಾರಂತೆ, ಏನೋ ಹೋಗ್ತಾರೆ ಬರ್ತಾರೆ ಬಿಡು ಅಂದ್ಕೊಂಡು ಸುಮ್ಮನೆ ವೇಸ್ಟಾಗಿ ಕಾಲ ಕಳೀತಾ ಇದ್ವಿ. ಆಮೇಲೆ ಹಿಂಗೆ ಶಿವರಾತ್ರಿ ಟೈಮಲ್ಲಿ ಹುಣ್ಮೆ ಧ್ಯಾನ ಇತ್ತು. ಅವತ್ತು ನಾನು ಧ್ಯಾನಕ್ಕೆ ಬರಬೇಕಾದ್ರೆ ಪೂರ್ತಿ ಅವತ್ತು ನೈಟ್ ನಾನೇನು ಮಲಗಿಲ್ಲ. ಧ್ಯಾನದ ಇದನ್ನೇ ಕೇಳಿಕೊಂಡು ಧ್ಯಾನ ಮುಗಿಸ್ಕೊಂಡು ಸತ್ಸಂಗ ಕಾರ್ಯಕ್ರಮವೂ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನೈಟು ಮತ್ತೆ ಧ್ಯಾನಕ್ಕೆ ಬಂದು ನಾವು ಮಲಗಬೇಕಾದ್ರೇ 11 ಗಂಟೆ. ನನ್ನ ಇಷ್ಟೊತ್ತು ನಾನು ಜಾಗರಣೆ ಮಾಡೋದ್ನಲ್ಲ, ನನಗೆ ನಿದ್ದೆ ಬರ್ತಿಲ್ಲ, ಆ ಒಂದು ರೀತಿ ಏನೂ ಇರಲಿಲ್ಲ. ಖುಷಿಯಾಗಿತ್ತು. ಕೃಷ್ಣಪ್ಪ ಸರಿಂದ ತುಂಬ ಜನಗಳಿಗೆ ಉಪಕಾರ ಇದೆ. ದೂರ ಆಗಿದ್ದರೆ ನಾವು ಹುಡಿಕೊಂಡು ಹೋಗ್ತಾ ಇರಲಿಲ್ಲ.
ನಾವು ಯಾವಾಗೋ ಸಣ್ಣ ಮಕ್ಕಳಲ್ಲಿ ಧ್ಯಾನ ಮಾಡಬೇಕಿತ್ತು, ನಾವೇನೋ ಮಾಡಬೇಕಿತ್ತು, ಹೊಲಗಳ ಹತ್ರ ಹೋದರೆ ಅಯ್ಯೋ ಈ ಬಂಡೆ ಹತ್ರ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಏನೋ ಸಿಗ್ಬೋದೇನೋ, ಏನೋ ಮಾಡ್ಬೋದೇನೋ ಅಷ್ಟು ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಧ್ಯಾನದ ಬಗ್ಗೆ ನಮಗೇನು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ ಎಲ್ಲ ಗೊತ್ತಾಗ್ತು. PMC ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.